పిల్లల్లో మానసిక చైతన్యం కలిగించేందుకు బెంగళూరులోని రామయ్య మెమోరియల్ ఆసుపత్రి ప్రైడ్ పేరిట ప్రత్యేక కేంద్రాన్ని ప్రారంభించింది. ప్రముఖ సినీ నటి మాళవిక ఈ కేంద్రాన్ని ప్రారంభించారు. నరాల జబ్బులతో బాధపడే చిన్నారులకు పునరావాస కేంద్రం తరహాలో ప్రైడ్ సేవలందిస్తోంది. న్యూరాలజిస్టులు, పీడియాట్రిషియన్లు, ఆర్థో, కంటి వైద్యులు, ఫిజియోథెరపిస్టులు ఒకే బృందంగా ప్రైడ్లో బాధితులకు సేవలందిస్తున్నారు. ನೋಡಿ ಇಂಥ ಮನೇಲಿ ಹುಟ್ಟಬೇಕು ಅಂತ ಮಕ್ಕಳದು ಏನು ಆಲೋಚನೆ ಅಥವಾ ಡಿಸೈನ್ ಇರಲ್ಲ. ಅದೇ ರೀತಿಯಾಗಿ ಇಂಥದ್ದೇ ಮಗು ಹುಟ್ಟಬೇಕು ಅಂತ ಅಪ್ಪ ಅಮ್ಮನೂ ಏನು ಪ್ಲ್ಯಾನ್ ಮಾಡಿರಲ್ಲ. ಬೇರೆ ಬೇರೆ ರೀತಿ ತೊಂದರೆ ಇರುವ ಕೆಲವು ಮಕ್ಕಳಿಗೆ, ವಿಕಲಚೇತನ ಮಕ್ಕಳಿಗೆ ಒಂದೇ ಸೂರಿನ ಅಡಿಯಲ್ಲಿ, ಅಂದರೆ ಒಂದು ಅಂಬ್ರೆಲ್ಲ ಅಡಿಯಲ್ಲಿ ಬೇರೆ ಬೇರೆ ರೀತಿ ಚಿಕಿತ್ಸೆಗಳು, ಅದು ಮಾನಸಿಕ ಇರಬಹುದು, ದೈಹಿಕ ಇರಬಹುದು, ಈ ಎಲ್ಲ ಅಂಶಗಳನ್ನು ಒಳಗೊಂಡ ಒಂದು ಯೂನಿಟ್ನ ಪ್ರೈಡ್ ಅನ್ನೋದನ್ನು ರಾಮಯ್ಯ ಆಸ್ಪತ್ರೆಯವರು ಇವತ್ತು ಅದಕ್ಕೆ ಉದ್ಘಾಟನೆಯನ್ನು ಮಾಡಿ ಎಲ್ಲ ತೊಂದರೆ ಇರುವ ಮಕ್ಕಳಿಗೆ ಸಹಕಾರ ಇರಲಿ, ಸಹಾಯ ಇರಲಿ ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಹೆಸರು ಅದು ಪೀಡಿಯಾಟ್ರಿಕ್ ರಿಹ್ಯಾಬಿಲಿಟೇಷನ್ ಇಂಟರ್ವೆನ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಕ್ಲಿನಿಕ್, ಪ್ರೈಡ್ ಕ್ಲಿನಿಕ್ ಅಂತ. ಈ ಕ್ಲಿನಿಕಲ್ಲಿ ಏನು ಯುನೀಕ್ ಅಂದರೆ ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಸರ್ಜನ್, ಅಂದರೆ ಪೀಡಿಯಾಟ್ರಿಕ್ ಮಕ್ಕಳ ಎಲುಬಿನ ಡಾಕ್ಟರ್, ಮತ್ತು ಬೆಳವಣಿಗೆ ಮಕ್ಕಳಿನ ಡಾಕ್ಟರ್, ಪೀಡಿಯಾಟ್ರಿಕ್ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್, ಮತ್ತು ಮಕ್ಕಳ ನ್ಯೂರಾಲಜಿಸ್ಟ್, ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್, ಮತ್ತು ಮಕ್ಕಳ ಫಿಸಿಯೋಥೆರಪಿಸ್ಟ್. ನಾವು ಎಲ್ಲ ಒಟ್ಟಿಗೆ ಮಕ್ಕಳನ್ನು ಇವ್ಯಾಲ್ಯೂಯೇಟ್ ಮಾಡಿ ಟ್ರೀಟ್ಮೆಂಟ್ ಮತ್ತು ಚಿಕಿತ್ಸೆ ಕೊಡೋದ್ರಲ್ಲಿ ಈ ಪ್ರೈಡ್ ಕ್ಲಿನಿಕನ್ನು ಶುರು ಮಾಡುತ್ತಿದ್ದೀವಿ. ಆದರೆ ಯಾವುದೇ ಒಂದು ಮಗು ಹುಟ್ಟಿದ ಮೇಲೆ ಅದು ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಇರಬೇಕು ಅನ್ನೋದು ಎಲ್ಲ ನಮ್ಮ ಕೈಲಿದೆ. ಅನೇಕ ಕಾರಣಗಳಿಂದ ಒಂದು ಮಗು ಹುಟ್ಟಿದಾಗ ಯಾವುದೇ ಥರದ ತೊಂದರೆ ಇದ್ದರೆ, ಅದು ಅಂಗಾಂಗ ನ್ಯೂನತೆ ಇರ್ಬೋದು ಅಥವಾ ಮನಸ್ಸಿನಲ್ಲಿ ತೊಂದರೆ ಇರ್ಬೋದು, ಅದಕ್ಕೆಲ್ಲ ನಾವು ಒಂದು ಸರಿಯಾದ ಒಂದು ಹಾದಿ ತೋರಿಸ್ಬೇಕು. ಆ ವಿಚಾರವಾಗಿ ಇದು ಪ್ರೈಡ್ ಅನ್ನೋದೊಂದು ನಾವು ಸ್ಟಾರ್ಟ್ ಮಾಡಿದ್ದೇವೆ.